ನಮ್ಮ ಜಾಕಬ್ ಕರ್ನೋಡ್ ಅವ್ರು ಬಂದಿಲ್ಲ, ಯಾಕಂತಂದ್ರೆ ಅವ್ರು ಬಂದ್ಬಿಟ್ರೆ ಅಮ್ಮ ಒಬ್ರು ಆಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಬಂದಿಲ್ಲ. ಎಲ್ಲ ಹಿಂದಿಯವನ್ನ ಕೆಲ್ಸಕ್ಕೆ ಇಟ್ಕೊಂಡವ್ರು. ಫುಲ್ ಎಂಜಾಯ್ ಪಾಂಡಗು ರಪ್ಪ 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 ಅಷ್ಟೇ. ವೇಟ್, ಐ ವಿಲ್ ಬಿ ಬ್ಯಾಕ್ ಇನ್ ಫ್ಯೂ ಮಿನಿಟ್ಸ್. Then with the trainer will be continuous this topic. Day 2. ಇಲ್ಲಿ ನೋಡ್ತಿದ್ರಲ್ಲ, ಎಲ್ಲ ಎಷ್ಟು ಜನ ಎಲ್ಲ ಮದುವೆಗೆ ಬಂದಿರೋದು. ಇದಾ ರೋಡ್ ದಾಟ್ಕೋಬೇಕಾ? ಅದಕ್ಕೆ ನಾನೇನೋ ವಿಡಿಯೋ ಮಾಡ್ತಿದ್ದಾನಲ್ಲ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀರ. ಮೆಟ್ರೋ ಸ್ಪೀಡಲ್ಲಿ ಬಸ್ಸಕ್ ಅಂತ ಒಂದು ಟ್ರೈನ್ ಬರಬೇಕು. ಇಲ್ಲಿಂದ ಎಷ್ಟು ದೂರ ನಡ್ಕೊಂಡು ಹೋಗ್ಬೇಕು? ಒಂದು ಕೆಲಸ ಮಾಡು, ಅಣ್ಣನ ಪಿಕಪ್ ಮಾಡ್ಕೊಳಕ್ಕೆ 3 ಜನ 4 ಜನ. ನಾವೀಗ ರೈಲ್ವೆ ಸ್ಟೇಷನ್ ಇಂದ ಡೈರೆಕ್ಟ್ ಅವ್ನ ಮನೆಗೆ ನಡ್ಕೊಂಡು ಹೋಗ್ತಾ ಇದೀವಿ. 3 ಜನ ನಡ್ಕೊಂಡು ಸ್ಟ್ರೈಟ್ ಒಂದೇ ದಾರಿ ಅನ್ಕೊಂಡು ಮುಂದೆ ಹೋಗ್ತಾನೇ ಇದೀವಿ. ಎಷ್ಟು ದೂರ ಅಂತಂದ್ರೆ 2 ಕಿಲೋಮೀಟರ್ ಭಯ ಅನ್ಕೊಂಡು ಹಂಗೆ ಕರ್ಕೊಂಡು ಹೋಗ್ತಾನೆ ಇದ್ದಾನೆ. ಇಲ್ಲ ಅಂತಂದ್ರೆ ಪ್ರತಿದಿನ ನಮ್ದು ಇದೇ ಪರಿಸ್ಥಿತಿ ಅನ್ನೋ ತರ ನಮ್ಗೆ ಯಾವತ್ತೇ ಗೊತ್ತಾಯ್ತು. ಸೊ ಡೈಲಿ ಇದೇ ರೀತಿ ನಡ್ಕೊಂಡು ಹೋಗ್ತಾನೆ ಇರ್ಬೇಕು. ಹಾಗೆ ಫಾರಿನಿಂದ ತಪ್ಸ್ಕೊಂಡ್ ಬಂದವ್ರ ತರ ನಡ್ಕೊಂಡು ಅವ್ರ ಮನೆಗೆ ಸೇರಿದ್ವಿ. ಇದೇ ಅವ್ರ ಮನೆ ನೋಡಿ, ಹೊಸದಾಗಿ ಪೇಂಟಿಂಗ್ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲಿಂದ ಪಕ್ಕದಲ್ಲೇ ರೈಲ್ವೆ ಟ್ರ್ಯಾಕ್ ಡೈಲಿ ಓಡ್ತಾ ಇರೋದು ಒಂದು 4-5 ಟ್ರೈನು. ಇಲ್ಲಿ ಟ್ರೈನ್ ನೋಡ್ಬೋದು ನಾವು. ನಾನೇ ಉಚಿತಿಲ್ಲ ಅದರಲ್ಲಿ ಅಷ್ಟೇ. ಇದೀಗ ಮೇಲೆ ಅಲಿಸ್ತಾ ಇದ್ದೀವಿ. ಬೆಸ್ಟ್ ಅಂತಿಲ್ಲ, ನ್ಯಾಚುರಲ್ ಆಗಿ ಉಜ್ಜು ಅಂತ ಹೇಳ್ಬಿಟ್ಟು ಇಲ್ಲಿ ಬೇವಿನ ಇರಲು ಉಜ್ಜು ಅಂತ ಉಜ್ತಾ ಇದ್ದೀನಿ. ಅದು ಬೇವತ್ತು ಉಜ್ತಾ ಇಲ್ಲ. ಜಾಸ್ತಿ ಅನಿಸ್ತಾ ಇದೆಯಾ? ಚುಮ್ಮು ಅನಿಸ್ತಾ ಇದೆಯಾ? ಚುಟು ಎಲ್ಲೇ ಬಯಲಿ ಇಲ್ಲೇ ಮಲ್ಗೋದು. ಅಲ್ಲಿ ನೋಡಿ, ಅಲ್ಲಿ ಟ್ರೈನ್ ಟ್ರ್ಯಾಕು. ಏನಣ್ಣ ಜಾಲಿ ಬೇರೆ ಪ್ಲಾನು? ನೈಟ್ ಒಂದು ಸ್ಪ್ರೈಟ್ ತಗೊಬಂದು ಇಟ್ಕೊಳ್ಳೋ. ಎಂಜಾಯ್ ಫ್ರೆಂಡ್ಸ್. ಯಾರು ನಾಳೆ ಪುಟ್ಟ ಪಾತ್ರೆ ವೆಲ್ಕಮ್ ಬ್ಯಾಕ್ ಟು ಬ್ಲಡ್ ಬರುತ್ತೆ ಮಾಡ್ಬೇಡ. ಇದು ಅವಾಗ ತಿನ್ಬಿಟ್ಟಿದ್ದು ಬ್ಲಡ್ ಬಂದ್ಬಿಡ್ತು ಅವಾಗ ನನಗೆ. ವೆಲ್ಕಮ್ ಬ್ಯಾಕ್ ಟು ರೈಡಿಂಗ್ ರೈನರ್. ವೆಲ್ಕಮ್ ಟು ರೈಡಿಂಗ್ ఏమో లేదిలా. వెల్కమ్ టు రైడర్స్ వ్లాగ్ అని చెప్పు సార్. రెడీ? ವೆಲ್ಕಮ್ ಟು ಮೈ ಚಾನಲ್. ನಮ್ಮನ್ನು ಎಷ್ಟು ಅಂತಿರೋದು? ಇಷ್ಟಣ್ಣ ಅಂದಿರೋದು ಈ ಲೋಕಲ್ ಮಕ್ಕಳ. ವೆಲ್ಕಮ್ ಟು ರೈಡರ್ಸ್ ವ್ಲಾಗ್. ಕರೆಕ್ಟ್ ಇದೆ ನೋಡ್ರ. ಥ್ಯಾಂಕ್ ಯು ನಾನು ಪ್ರೀತಿ ಇದೀಗ ಇವಾಗ ಹೋಗಿ ಅಲ್ಲಿ ಉಚ್ಕೊಂಡು ಬೇರೆ ಪ್ಲಾನಪ್ಪ ಮಾಡ್ಕೊಂಡು ಈ ಚೆನ್ನಾಗಿ ಮನೇಲಿ ಫೋನ್ ರೆಡಿ ಮಾಡ್ಸೋಣ. ಇಲ್ಲ, ಇವಾಗ ಊಟ ಮಾಡೋದು ಈ ಚೆನ್ನಾಗಿ ಮನೇದ ಮನೆ ಇಲ್ಲಿ ಇಲ್ಲ ಮಚ್ಚ. ಎಲ್ಲ ಪೂಜೆ ಆದಮೇಲೆ ತಿಂತಾರೆ. ಪೂಜೆ ಅಷ್ಟು ಎಲ್ಲ ವೆಯ್ಟ್ ಮಾಡೋಕ್ಕಾಗಲ್ಲ. ನಾವು ಈಚೆ ಹೋಗಿ ತಿನ್ಕೊಂಬರೋಣ. ಹೋಗು ಅಲ್ಲಿಸ್ಕೊಂಡು ಸ್ನಾನ ಮಾಡ್ಕೊಂಡು ಅಲ್ಲ ಕಂಟಿನ್ಯೂ ಮಾಡ್ತೀನಿ. ಏನು ತೊಗೊಂಡು ಅದಕ್ಕೆ ವಡೆ, ಇಡ್ಲಿ ವಡೆ, ಪೂರಿ, 2 ಮಸಾಲೆ ದೋಸೆ, ರವೆ ಇಡ್ಲಿ 2 ಕೊಟ್ಟಿದ್ರು. ಸೊ ಇದು ಸಾಕಾಗಲ್ಲ, ಇನ್ನೂ ಏನೇನು ಸಿಗ್ತೀವೋ ಗೊತ್ತಿಲ್ಲ. ನೀನೇನು ಪ್ಲೇನ್ ಇಡ್ಲಿ? ಪ್ಲೇನಾ ಮಸಾಲೆನಾ? ఇడ్లీ ప్లెయిన్ కదా మిషా. ఇడ్లీ మసాలాలో ముంచుకొని తినాలి బాగా, ఇప్పుడు బాగుంటుంది. ಇಷ್ಟು ದೊಡ್ಡ ಊರಲ್ಲಿ ಒಂದು ಜ್ಯೂಸ್ ಅಂಗಡಿ ಇಲ್ಲ. ಎಷ್ಟಿಗೆ ಟೈಮ್ ಈಗ? 3 o'clock. ಇಲ್ಲಿ ಇರುತ್ತೆ, ಅದು ಬಿಟ್ರೆ ಅಲ್ಲಿದೆ ನೋಡೋದು ಕ್ಲೋಸು. ಫಾದರ್ ಮಾತಾಡಿ ಸರ್, ಕೇಳಿಸಲ್ಲ. ಟೀ ಕುಡಿಯೋದೇ ಇರೋವನು ಕುಡಿತಾವನೆ ಟೀ. ನಿಮ್ಮ ಶರ್ಟ್ ಹಂಗೆ ಮಿಸ್ತೈತಿ, ಯಾವ ಕಲರ್ ಅಂತಲೇ ಗೊತ್ತಾಗ್ತಾ ಇಲ್ಲ. ಅದನ್ನ ಕುಡಿತಿದ್ದೀವಿ, ಚೆನ್ನಾಗಿದೆ ಟೀ. ನಾವು ಬರೋಕ್ಕೆ ಮುಂಚೆ ಚಪ್ರ ಯಾವುದು ಹಾಕಿಲ್ಲ, ಮದುವೆ ವೈಬೇ ಇಲ್ಲ ಅಂತ ಅನ್ಕೊತಾ ಇದ್ದೆ. ಅಷ್ಟೊತ್ತಿಗೆ ತಮಟೆ ಎಲ್ಲ ಬರ್ಸ್ಕೊಂಡು ಒಂದು ಅವ್ರ ಪದ್ಧತಿ ತಗರ ಮಾಡ್ತಾ ಇದ್ರು.
ಎಲ್ಲ ನಡಿಬೇಕಾದ್ರೆ ನಮ್ಮ ತಮ್ಮ ಮತ್ತೆ ಅಜಯ್ ಫೋನ್ ಅಂಗಡಿಗೆ ಹೋಗಿದ್ರು. ಇದೆಲ್ಲ ಅವ್ರು ನೋಡಿಲ್ಲ, ಇವಾಗ ಈ ಫೋನಲ್ಲಿ ನೋಡ್ತಾ ಇರ್ತಾರೆ. ಏನೇ ಇರಲಿ, ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಕರ್ಕೊಂಡ್ ಬಂದಿದ್ರು. ಈ ವ್ಲಾಗ್ ಅನ್ನೋದು ಅವ್ರ ಲೈಫ್ ಟೈಮ್ ಮೆಮೊರಿ ಆಗಿರುತ್ತೆ. ಅವ್ರ ಮದುವೆ ಆಗಿದ್ದೆಲ್ಲ ಈ ವಿಡಿಯೋನಲ್ಲಿ ಅವ್ರು ಯಾವಾಗ ಬೇಕಂದ್ರೆ ಅವಾಗ ಅವ್ರ ಫೋನಲ್ಲಿ ಆಗಲಿ ಅಥವಾ ಟಿವಿನಲ್ಲಿ ಆದ್ರೆ ನೋಡ್ಬೋದು ಅನ್ನೋ ಒಂದು ಖುಷಿ ನನಗೆ. A few minutes later. ಎಲ್ಲ ನಿದ್ದೆ ಮಾಡ್ತಿದ್ದಾರೆ. ನಾವು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಮತ್ತೆ ಎದ್ದೇಳ್ತೀವಿ. 3 ಗಂಟೆ ಮತ್ತೆ ಸಿಗೋಣ. ಇವಾಗ ನಾವೆಲ್ಲಿ ಹೋಗ್ತಿದ್ದೀವಿ ಅಂತಂತಂದರೆ ಊಟ ಮುಗಿಸ್ಕೊಂಡಾಯ್ತು, ಮಧ್ಯಾಹ್ನ 3 ಗಂಟೆ ಆಯಿತು. ಹಂಗೆ ಬೈ ವಾಕ್ನಲ್ಲಿ ಟೀ ಕುಡಿಯೋಣ ಅಂತ ಹೋಗ್ತಾ ಇದ್ವಿ. ಇವತ್ತೆಲ್ಲ ಜಾಗನೇ ಅನಿಸುತ್ತೆ ನಮಗೆ. ಎಲ್ಲಿ ಇವತ್ತು ಸ್ಟೇ ಆಗೋದು? ಮನೇನಾ ಇಲ್ಲ ಛತ್ರದಲ್ಲೇ? ಮತ್ತೆ ಹೆಂಗೆ ಮುಗಿಸ್ಕೊಂಡೆಲ್ಲ ಬರೋಕ್ಕಾಗಲ್ಲಪ್ಪ, ಲೇಟ್ ಆಗಿಬಿಡುತ್ತೆ. ನಿಮ್ಮ ಮನೆಗೆ ನಾವೇ ಬೈಕ್ ತರಿಸ್ಬೇಕು. ಅಣ್ಣ ಆಡೋಣ ಬಾರೋಣ ಅಂತ ಹಂಗೆ ವೈಪ್ ಕೊಡ್ಬೇಕು, ನಾವು ಕೊಡಬೇಕು. ವೈಪಾ ಅಂತ ನಮ್ಮ ಮಗಕ್ಕೆ ನಾವು ಹೋಗಬೇಕು. ನೋಡ್ರಿ ನೋಡ್ತಾನೆ ಇಲ್ಲೇ ನಿಂತಿದ್ದ ಸ್ಟಾಪ್ ಮಾಡಿಬಿಡೋಣ. ಅದು ನೋಡಿ ನನಗೆ ಸ್ವಾರ್ಥ್ಯ ಆಗುತ್ತೆ. ಚೆನ್ನಾಗಿದೆ, ತುಂಬ ರಿವ್ಯೂಸ್ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇವಾಗ ನಾವು ಎಲ್ಲಿದ್ದೀವಿ ಅಂತಂದರೆ ಕಲ್ಯಾಣ ಮಂಟಪದಲ್ಲಿದ್ದೀವಿ. ಇದೇ ನೋಡಿ ಇವತ್ತು ನೈಟು ಫುಲ್ಲು ಈಚೆಯಿಂದ ನೋಡೋದಕ್ಕೆ ಹೆಂಗೋ ಐತೆ, ಬಟ್ ಒಳಗಡೆ ಮಸ್ತಾಗೈತೆ. ಒಂದು 4 ಮಸ್ತ್ ಎಂಜಾಯ್ ಮಾಡಬೇಕಷ್ಟೆ. ಸ್ವಲ್ಪ ಕೆಲಸ ಅದು ಇದು ಇರ್ತವೆ, ಅದೆಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಬೆಂಗಳೂರು ಕಡೆ ಎಲ್ಲ BMTC ಬಸ್ಸೇ ಲಾರಿ ಥರ ಲೋಡ್ ತುಂಬಿಸ್ಕೊಂಡು ಹೋಗೋದು ನೋಡಿದ್ದೀವಿ. ಇಲ್ಲಿ ನೋಡಿ ಈ ಆಟೋನಲ್ಲಿ ಎಷ್ಟು ಜನ ಅಂದರೆ ಅಷ್ಟು ಜನ. ನಾನು ಸ್ಟಾರ್ಟಿಂಗಲ್ಲಿ ನೋಡಬೇಕಾದ್ರೆ ಯಾವುದೋ ಕಸ ಗಾಡಿನಲ್ಲಿ ಜನ ನಿಂತ್ಕೊಂಡವ್ರೆ ಅಂದ್ಕೊಂಡೆ. ಆದಮೇಲೆ ಗೊತ್ತಾಯ್ತು ಇದು ಒಂದು ಆಟೋ ಅಂತ. ಸ್ಕೂಲ್ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಸ್ಟಾರ್ಟಿಂಗಲ್ಲಿ ನೋಡಬೇಕಾದ್ರೆ ನನಗೆ ಹಂಗೆ ಅನ್ನಿಸ್ತು, ತಪ್ಪಾಗಿ ಅನ್ಕೋಬೇಡಿ. ಅಲ್ಲಿ ಕೆಲಸ ಏನೇನಿತ್ತು ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಪಾದಯಾತ್ರೆಯಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಈ ಘಟನೆ ನಡೆಯಿತು. ನೋಡಿ, 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 10 ಅಲ್ಲ 20 ಅಲ್ಲ 100 ಇಂದ 200 ಕುರಿಗಳು ಒಟ್ಟಿಗೆ ನೋಡ್ತಾ ಇದ್ದೀನಿ. ನನಗಂತೂ ಆಶ್ಚರ್ಯ ಅಂದರೆ ಆಶ್ಚರ್ಯ. ಯಾಕಂತಂದ್ರೆ ಇದಕ್ಕೆ ಮುಂಚೆ ನೋಡಿದ್ದೀನಿ, ಬಟ್ ಇಷ್ಟು ಕುರಿಗಳಿಗೆ ಓನರ್ ಯಾರು ಅಂತ ನೋಡ್ತಾ ಇದ್ರೆ ನನಗೆ ನಿಜವಾಗ್ಲೂ ಶಾಕ್ ಆಯಿತು. ಯಾಕಂತಂದ್ರೆ ಬೆಂಗಳೂರಿನಲ್ಲಿರೋರು ನಾವೆಲ್ಲ ಕೋಟ್ಯಾಧಿಪತಿಗಳು, ಇವರು ಕೋಟ್ಯಾಧಿಪತಿಗಳು. ಇನ್ನೂ ಅಲ್ಲಿ ಮುಂದೆ ಜಾಸ್ತಿ ಬರ್ತಾಯಿದೆ. ಇವರು ಫ್ರೇಮ್ ಗಡ್ಡ ಅವರೇ ದೇವರ್ಸಿಗಳು. ನರೇಶ್ ಹಾಯ್. ಅಯ್ಯೋ ಅಯ್ಯೋ, ಏನೇ ಇದು?
ಇಲ್ಲೇ ಒಂದು 2 ಲಕ್ಷ ಆಯ್ತು. 2 ಲಕ್ಷ ಅಂತ ನೋಡಿ, 2 ಕೋಟಿ ಸರಕು ಯಾವುದೋ ಸಂಗೊಳ್ಳಿ ರಾಯನ ಮೂವಿನಲ್ಲಿ ನಾನೇ ಸಿಂಡಿಕೇಟ್ ಪ್ರೆಸಿಡೆಂಟ್, ನಾನೇ ಇದನ್ನೆಲ್ಲ ಮಾಡಿದೆ. ಅಯ್ಯೋ ಅಯ್ಯೋ ಅಯ್ಯೋ, ಯಾರೇ ಇದಕ್ಕೆ ಓನರು? ಅಯ್ಯಪ್ಪನ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ದಿರಂಗೆ ನಡ್ಕೊಂಡೈತೆ ಅವನಲ್ಲೋ. ಇಷ್ಟು ಹೆಂಗ ಮೇಂಟೈನ್ ಮಾಡ್ತಾರೆ? ಎಷ್ಟು? 1 ಲಕ್ಷ, 4, 5, 6, ಒಂದು 20,000 ಇಟ್ಕೊಂಡ್ರು 5 ತಗೊಂಡ್ರು 1 ಲಕ್ಷ. ಇವಾಗ ಟೀ ಕುಡ್ಕೊಂಡು ಮತ್ತೆ ಮನೆಗೆ ಹೋಗ್ತಾ ಇದೀವಿ. ಮನೆಯಿಂದ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾರೆ, ಎಲ್ಲಿಗೋ ಹೋಗಿದ್ರಿ ಅಂತ. ಬಟ್ಟೆ ತೊಗೊಂಡಿದ್ದೀವಿ ನೋಡಿ, ಒಂದು ಪಂಚೆ 3 ಶರ್ಟು. ಅದು ಹೇಗಿರುತ್ತೆ ಅನ್ನೋದು ನೀವು ವ್ಲಾಗಲ್ಲೇ ನೋಡ್ತೀರಾ. ಬನ್ನಿ ಈಗ ಮನೆ ಹತ್ರ ಹೋಗೋಣ.